ಎನ್ಸಿಪಿ ಶಿವಸೇನೆ ಹಾದಿಯಲ್ಲಿ ಟಿಎಂಸಿ 28 ಸಂಸದರಲ್ಲಿ 19 ಮಂದಿ ಬಂಡಾಯಕ್ಕೆ ಬೆಂಬಲ. ತೃಣಮೂಲ ಕಾಂಗ್ರೆಸ್ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಹಲವು ರಾಜಕೀಯ ಯುದ್ಧಗಳ ಪೈಕಿ ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ಪಕ್ಷದ ಒಟ್ಟು 28 ಸಂಸದರ ಪೈಕಿ 19 ಮಂದಿಯ ಬೆಂಬಲ ಅಂದರೆ 2/3 ಬೆಂಬಲ ತಮಗೆ ಇದೆ ಎಂದು ಮಮತಾ ಬ್ಯಾನರ್ಜಿ ವಿರುದ್ಧ ಬಂಡಾಯ ಸಾರಿರುವ ಬಣ ಹೇಳಿಕೊಂಡಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಭಿನ್ನಮತೀಯ ಶಾಸಕರ ಗುಂಪು ಪ್ರತ್ಯೇಕ ಆಸನ ವ್ಯವಸ್ಥೆಗೆ ಮಾಡಿಕೊಂಡ ಮನವಿಯಂತೆ ಸಂಸತ್ತಿನಲ್ಲಿ ಕೂಡ ಪ್ರತ್ಯೇಕ ಪ್ರಾತಿನಿಧ್ಯ ಕೋರಲು ಈ ಬಣ ಮುಂದಾಗಿದೆ. ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರ ನಿಷ್ಠರಾಗಿದ್ದ ಸಯೋನಿ ಘೋಷ್ ಹಾಗೂ 3 ಮುಸ್ಲಿಂ ಸಂಸದರು ಕೂಡ ಭಿನ್ನಮತೀಯ ಪಾಳಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿ ಜತೆ ವಿಲೀನಗೊಳ್ಳಲು ಈ ಸಂಸದರು ಮುಂದಾಗಿದ್ದು, ತಮ್ಮದೇ ಅಧಿಕೃತ ಟಿಎಂಸಿ ಎಂಬ ಈ ಬಣದ ಪ್ರತಿಪಾದನೆ ಅನರ್ಹತೆಯ ಭೀತಿಯಿಂದ ಪಾರಾಗಲು ನೆರವಾಗಲಿದೆ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಬಣ ಹಾಗೂ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಬಣ ಇದೇ ತಂತ್ರ ಅನುಸರಿಸಿದ್ದವು. ಎರಡೂ ಪ್ರಕರಣಗಳಲ್ಲಿ ಆ ಬಳಿಕ ಚುನಾವಣಾ ಆಯೋಗ ಈ ಭಿನ್ನಮತೀಯ ಬಣಗಳನ್ನೇ ನೈಜ ಪಕ್ಷ ಎಂದು ಮಾನ್ಯ ಮಾಡಿತ್ತು ಹಾಗೂ ಇವು ಬಿಜೆಪಿ ಮಿತ್ರ ಪಕ್ಷಗಳಾಗಿ ಗುರುತಿಸಿಕೊಂಡಿವೆ. ಆದರೆ ಮುಸ್ಲಿಂ ಸಂಸದರು ಕೂಡ ಈ ಬಣದ ಭಾಗವಾಗಿರೋದ್ರಿಂದ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ಳುವ ಬಗ್ಗೆಯೂ ಚಿಂತನೆ ನಡೆದಿದೆ. ಭಿನ್ನರ ಗುಂಪು ಪಕ್ಷದ ಅಧಿಕೃತ ಹೆಸರು ಮತ್ತು ಚಿಹ್ನೆ ತಮಗೆ ಸೇರಬೇಕು ಎಂದು ಹಕ್ಕು ಮಂಡಿಸಬಹುದಾಗಿದೆ. ಇದು ತೃಣಮೂಲ ನಾಯಕಿಯ ಸಂಕಷ್ಟಗಳನ್ನ ಮತ್ತಷ್ಟು ಸಂಕೀರ್ಣಗೊಳಿಸಲಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಇನ್ನು ತೃಣಮೂಲ ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸದಸ್ಯ ಪ್ರಕಾಶ್ ಚಿಕ್ ಬರೈಕ್ ಅವರು ಗುರುವಾರ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದರೊಂದಿಗೆ ಕಳೆದ 1 ವಾರದ ಅವಧಿಯಲ್ಲಿ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಟಿಎಂಸಿ ಸದಸ್ಯರ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ.